ವೀಕ್ಷಕರೇ, ನೀವೇನು ನೋಡ್ತಾ ಇದ್ದೀರಾ, ನನ್ನ ಬಲಕ್ಕೆ ಹೋದರೆ ಇದು ಸಿಟಿ ಕಡೆಗೆ ಹೋಗುತ್ತೆ, ಈ ಲೆಫ್ಟಿಗೆ ಬಂದರೆ ನನ್ನ ಎಡಕ್ಕೆ ಬಂದರೆ ಇದೇ ಗೇಲೂರು ಎಂಬ ವಿಲೇಜು. ಇವಾಗ ನೀವೇನು ಬರ್ತಾ ಇದ್ದಾರೆ ಪ್ರತಿಯೊಬ್ಬರು ನಡ್ಕೊಂಡವರೆಲ್ಲ ಪ್ರತಿಯೊಬ್ಬರು ಗೇಲೂರು ಗ್ರಾಮಸ್ಥರಾಗಿರ್ತಾರೆ. ಇವಾಗ ಇಲ್ಲೂ ಅವ್ರು ಇಷ್ಟನ್ನೆಲ್ಲ ನೀವೇನಾದ್ರು ಜೀವನದಲ್ಲಿ ಮುಂದೆ ಬರಕ್ಕೆ ನಾನು ಪ್ರಯತ್ನ ಪಡ್ತಾ ಇದ್ದೀರಾ ಅಂತಂದರೆ ನಿಮಗೆ ಯಾರು ಸಪೋರ್ಟ್ ಮಾಡಲ್ಲ. ಸ್ಟಾರ್ಟಿಂಗಲ್ಲಿ ನೀವೇ ಸ್ಟ್ರಗಲ್ ಮಾಡಬೇಕು ಒಬ್ರಿಗೊಬ್ರೆ. ಬಟ್ ನಿಮ್ಮಿಂದ ಏನಾರು ಆಗ್ತೈತೆ ಇಲ್ಲ ನೀವೇನಾರು ಮಾಡ್ತೀರಾ ಅಂತ ಜನಕ್ಕೆ ಕಾಣಿಸ್ತೈತೆ, ನಂಬಿಕೆ ಬರ್ತೈತೆ ಅಂತಂದರೆ ನೀವು ಬೇಡ ಅಂತಂದ್ರೆ ನಿಮ್ಗೆ ಅವರೇ ಪ್ರತಿನಿತ್ಯ ನಿಮ್ಗೆ ಏನಾರ ಸಹಾಯ ಬೇಕಾ ನನ್ನಿಂದ ಅಂತ ಬರ್ತಾರೆ. ಯಾಕಂದ್ರೆ ನೀವೇನು ನಾನು ಹಿಂದೆ ಫುಲ್ಲು ನೋಡ್ತಾ ಇದ್ದೀರಾ ನೋಡಿ, ಫುಲ್ಲು ಎಲ್ಲ ಕಂಪ್ಲೀಟ್ಲಿ ಇಲ್ಲೆಲ್ಲ ಫುಲ್ಲು ಬೆಟ್ಟ ಗುಡ್ಡಗುರು, ಯಾವುದೇ ಥರ ಮನೆಗಳು ನಿಮಗೆ ಕಾಣಿಸ್ತಿಲ್ಲ ನೋಡಿ. ನಾನು ಫುಲ್ಲು ರೊಟೇಷನ್ ಆಗ್ತಾ ಇದ್ದೀನಿ. ಈ ದಶರಥ್ ಮಾಂಜಿ ಮತ್ತೆ ಫಲ್ಗುಣಿ ದೇವಿ ಏನಿದ್ರಲ್ಲ, ಇವರು ತುಂಬಾ ಅಮರ ಪ್ರೇಮಿಗಳಾಗಿದ್ರು. ಇವ್ರ ಹತ್ರ ದುಡ್ಡು ಇರ್ಲಿಲ್ಲ, ಏನೂ ಇರ್ಲಿಲ್ಲ. ಬಟ್ ಪ್ರೀತಿಯಲ್ಲಿ ಯಾವುದೇ ರೀತಿಯಾದಂತ ಬಡತನ ಇರ್ಲಿಲ್ಲ ಇವರಲ್ಲಿ. ನಮಸ್ತೆ ವೀಕ್ಷಕರೇ, ಹೊಸ ವಿಡಿಯೋಕ್ಕೆ ಸ್ವಾಗತ. ನಾನು ನಿಮ್ಮ ಪ್ರೀತಿಯ ಶಿವು. ಎಲ್ಲರೂ ಹೇಗಿದ್ದೀರಾ, ಚೆನ್ನಾಗಿದ್ದೀರಾ ಅಂತ ಬಯಸ್ತೀನಿ. ಇವಾಗ ಏನಪ್ಪ ಅಂತಂದರೆ ವಿಷಯ, ನಾವು ಬಂದಿರೋ ಜಾಗ ಬಂದು ದಶರಥ್ ಮಾಂಜಿ ರೋಡ್. ನಿಮ್ಗೆ ಇವ್ರು ಗೊತ್ತೇ ಇರ್ತಾರೆ. ಇಲ್ಲಿ ಬಿಹಾರಲ್ಲಿ ಇರೋರಿಗೆ ಪ್ರತಿಯೊಬ್ಬರಿಗೂ ಗೊತ್ತಿರ್ತಾರೆ ದಶರಥ್ ಮಾಂಜಿ ಯಾರು ಅಂತ. ಇಲ್ಲಿನ ಗ್ರಾಮಸ್ಥರು ಇವ್ರನ್ನ ದೇವರು ಅಂತ ಪೂಜಿಸ್ತಾರೆ. ಯಾಕೆ ಏನು ಅಂತ ಗೊತ್ತಾಗಬೇಕು ಅಂದರೆ ವಿಡಿಯೋನ ಫುಲ್ ಪೂರ್ತಿಯಾಗಿ ಕೊನೆ ತನಕ ನೋಡಿ. ನೀವೇನು ನೋಡ್ತಾ ಇದ್ದೀರಾ ನೋಡಿ, ಇದೇ ದಶರಥ್ ಮಾಂಜಿ ಅವರ ಸಮಾಧಿ. ಇದು ಮುಂಭಾಗನೇ ಸ್ಟ್ಯಾಚ್ಯೂ ಇರೋದು. ಅವರ ಒಂದು ಏನು ದ್ವಾರ ಇದೆ ಇಲ್ಲಿ, ದ್ವಾರಕ ಊರಿನ ಹೆಬ್ಬಾಗಿಲು ಅದ್ರ ಲೆಫ್ಟ್ ಸೈಡೇ. ಈ ಕಡೆ ಅಲ್ಲಿಂದ ಬಂದರೆ ರೈಟ್ ಸೈಡು, ಈ ಕಡೆ ಬಂದರೆ ಅಲ್ಲಿಂದ ದ್ವಾರದಿಂದ ಲೆಫ್ಟ್ ಸೈಡು. ದ್ವಾರದಿಂದ ಲೆಫ್ಟ್ ಸೈಡಲ್ಲೇ ಅವ್ರದ್ದು ಒಂದು ಸಮಾಧಿ. ಇಲ್ಲಿ ಏನು ನೋಡ್ತಾ ಇದ್ದೀರಾ ನೋಡಿ, ಇದೇ ಅವ್ರ ಒರಿಜಿನಲ್ ಫೋಟೋ. 2007ವರೆಗೂ ಅವ್ರು ಇದ್ದಿದ್ದರಿಂದ ಅವ್ರ ಫೋಟೋ ಒರಿಜಿನಲ್ ಇದೆ. ಇದೇ ನೋಡಿ ಅವ್ರ ಒರಿಜಿನಲ್ ಫೋಟೋ. ವೀಕ್ಷಕರೇ, ಇದೇ ನೋಡಿ ನಮ್ಮ ದಶರಥ್ ಮಾಂಜಿ ಅವರು ಏನು ಬೆಟ್ಟ ಹೊಡೆದಿದ್ದಾರೆ. ಇಲ್ಲಿನ ಗ್ರಾಮಸ್ಥರು ನಿಮ್ದಿಯಾಗಿ ಇವತ್ತು ಇಲ್ಲಿ ಓಡಾಡ್ತಾ ಇದ್ದಾರೆ. ಅಂದರೆ ಸ್ಕೂಲ್ಗೆ ಹೋಗೋದೇ ಆಗಲಿ, ನೀವು ನೋಡ್ತಾ ಇರ್ಬೋದು ಗಾಡಿಗಳು ಬರ್ತಾ ಇದ್ದಾವೆ. ಮತ್ತು ಇಲ್ಲೂ ಎಷ್ಟೊಂದು ಜನ ಓಡಾಡ್ತಾ ಇದ್ದಾರೆ ಬೆಳಗ್ಗೆ. ಇವಾಗ ಟೈಮ್ ಬಂದು 5:30 6 ಗಂಟೆಗೆ ಇಲ್ಲಿ ಇಷ್ಟೊಂದು ಬೆಳಕಾಗುತ್ತೆ. ಇವತ್ತಿಷ್ಟು ಇಲ್ಲಿನ ಗ್ರಾಮಸ್ಥರು ನೋಡ್ತಿರ್ಬೋದು. ಇಲ್ಲಿ ನೋಡಿ ವೆಹಿಕಲ್ ಎಲ್ಲ ಹೋಗ್ತಾ ಇದ್ದಾವೆ. ಇಷ್ಟು ಆರಾಮಾಗಿ ಓಡಾಡ್ತಾ ಇದ್ದಾರೆ ಅಂದರೆ ಆ ದಶರಥ್ ಮಾಂಜಿನೇ ಕಾರಣ. ಇದಕ್ಕೆ 25 ಕಿಲೋಮೀಟರಿಂದ 1 ಕಿಲೋಮೀಟರ್ ತಂದಿದ್ದಾರೆ ಅಂತಂದ್ರೆ ರೇಂಜು ರಿಯಲಿ ಅನ್ಬಿಲೀವೇಬಲ್. ದಶರಥ್ ಮಾಂಜಿ ಅವರು ಈ ಬೆಟ್ಟವನ್ನ ಹೊಡಿಲಿಕ್ಕೆ ಕಾರಣ ಏನಂತ ಅಂತಂದ್ರೆ, ದಶರಥ್ ಮಾಂಜಿ ಅವರು ಅಥವಾ ಇಲ್ಲಿನ ಜನಗಳು, ನೀವು ಅವ್ರು ಏನೇ ಕೆಲಸ ಮಾಡ್ಬೇಕು ಅಂತಂದ್ರೆ ಯಾವ್ದು ಫೆಸಿಲಿಟೀಸ್ ಇರ್ಲಿಲ್ಲ. ಇಲ್ಲಿಂದ ಏನೇ ಕೆಲಸ ಮಾಡ್ಬೇಕು ಅಂದ್ರೆ ಇಲ್ಲಿ ಕಾಣ್ತಾ ಇದೆಯಲ್ಲ, ಈ ಒಂದು ಬೆಟ್ಟವನ್ನ ದಾಟಿ ನಿಮ್ಗೆ ಏನು ಅದು ಗೇಟ್ ಕಾಣ್ತಾ ಇದೆಯಲ್ಲ, ಒಂದು ಮುಖ್ಯ ದ್ವಾರ, ಈ ಬೆಟ್ಟವನ್ನ ಹೊಡಿತಾರೆ. ಈ ಬೆಟ್ಟವನ್ನ ದಾಟಿ ಹೋದ್ರೆ ಬಸೀರ್ಗಂಜ್ ಅಂತ ನಿಮ್ಗೆ ಸಿಟಿ ಸಿಗುತ್ತೆ. ಓಕೆನಾ? ಈ ಬಸೀರ್ಗಂಜ್ ಸಿಟಿನಗೆ ಹೋಗಿ ಅವರು ಕೆಲಸವನ್ನ ಮುಗಿಸ್ಕೊಂಡು ಮತ್ತೆ ಅವ್ರ ಮನೆಗೆ ಈ ಬೆಟ್ಟವನ್ನ ದಾಟಿ ಬರ್ಬೇಕಾಗಿರುತ್ತೆ ಅವ್ರಿಗೆ. ಇದು ಬೆಟ್ಟ ಎಷ್ಟಿದೆ ಉದ್ದ? ಈ ಬೆಟ್ಟದ ಸೈಜ್ ಬಂದು 360 ಅಡಿ ಉದ್ದ, 30 ಅಡಿ ಅಗಲ ಇರ್ತದೆ. ಅವ್ರು ಹೊಡೆದಿರೋ ಅಂತ ಸೈಜ್ 360 ಅಡಿ ಉದ್ದ, 30 ಅಡಿ ಅಗಲ. ಈಗ ನೀವಲ್ಲಿ ನಾವು ಮಾರ್ಕ್ನ ನೋಡ್ತಾ ಇರ್ಬೋದು. ಇಲ್ಲಿ ನೋಡಿ, ಅಲ್ಲಿ ನಾವು ಮಾರ್ಕ್ನ ನೋಡ್ತಾ ಇದೀವಿ. ಪ್ರತಿಯೊಂದು ಅಲ್ಲಿ ಬೆಟ್ಟದ ಮೇಲೆ ಒಂದು ಮಾರ್ಕ್ಗಳಿದೆಯಲ್ವಾ, ಅವೆಲ್ಲ ಅವ್ರ ಕೈಯಿಂದಾನೇ ಹೊಡೆದಿರೋದ. ಹೌದು. ಅವ್ರ ಹತ್ರ ಕೆಲವೊಂದು ಕುರಿಗಳಿರ್ತವೆ. ಕುರಿಗಳನ್ನ ಮಾರಿಬಿಟ್ಟು ಅವ್ರ ಹತ್ರ ಬೆಟ್ಟ ಹೊಡಿಲಿಕ್ಕೆ ಯಾವ್ದೇ ಅಂತ ಇನ್ಸ್ಟ್ರೂಮೆಂಟ್ಸ್ ಕೂಡ ಇರ್ಲಿಲ್ಲ. ಒಂದು ಸುತ್ತಿಗೆ ಒಂದು ಉಳಿಯನ್ನ ತಗೊಂಡು ಕಂಪ್ಲೀಟ್ ಬೆಟ್ಟವನ್ನ ಹೊಡೆದಿದ್ದಾರೆ. ಜಸ್ಟ್ ಕೈಯಿಂದಾನೇ 22 ವರ್ಷ, 1960 1982ವರೆಗೆ 22 ವರ್ಷ ಹೊಡೆದಿದ್ದಾರೆ ಈ ಒಂದು ಬೆಟ್ಟವನ್ನ ಅವರು. ಒಂದು ಮಿಡಲ್ ಸ್ಟೋರಿ ಇದು. ಏನಕ್ಕೆ ದಶರಥ್ ಮಾಂಜಿ ಈ ಬೆಟ್ಟವನ್ನ ಹೊಡಿಲಿಕ್ಕೆ ಕಾರಣ ಏನಂತಂದ್ರೆ, ಒಂದು ದಿನ ಅವರ ದಶರಥ್ ಮಾಂಜಿ ಈ ಬೆಟ್ಟವನ್ನ ದಾಟಿ ಎಂದಿನಂತೆ ಕೆಲ್ಸಕ್ಕೆ ಹೋಗ್ತಾರೆ. ಅವರ ವೈಫ್ ಎಂದಿನಂತೆ ಡೈಲಿ ಊಟ ತಗೊಂಡು ಹೋಗ್ತಾ ಇರ್ತಾರೆ. ಆಫ್ಟರ್ನೂನ್ ಟೈಮ್ ಅಲ್ಲಿ ಅವ್ರಿಗೆ ಈ ಬೆಟ್ಟವನ್ನ ದಾಟಿ ಕೂಡ ಅವ್ರು ಊಟ ತಗೊಂಡು ಹೋಗ್ತಾ ಇರ್ತಾರೆ. ಅವ್ರ ಹೆಂಡತಿಯಾದ ಫಲ್ಗುಣಿ ದೇವಿ ಪ್ರತಿನಿತ್ಯ ಬೆಳಗ್ಗೆ ಆದ್ರೆ ಅದೇ ಊಟ ಮತ್ತೆ ನಾಷ್ಟ ತಗೊಂಡು ಪ್ರತಿ ದಿನ ಈ ಬೆಟ್ಟ ಹತ್ತಿ ಇಳ್ದಿ ಹೋಗ್ತಾ ಇರ್ತಾರೆ. ಅವರ ಪತ್ನಿಯಾದ ಫಲ್ಗುಣಿ ದೇವಿ ಪ್ರತಿನಿತ್ಯ ಊಟ ತಗೊಂಡು ಹೋಗ್ಬೇಕಾದ್ರೆ ಒಂದಿನ ಅನಾಹುತನಾಗಿ ಕಾಲ್ ಜಾರಿ ಬೀಳ್ತಾರೆ ಕೆಳಗಡೆ. ಕಾಲ್ ಜಾರಿ ಬಿದ್ದಾಗ ರಕ್ತ ತುಂಬಾ ಹೋಗಿ ಬ್ಲೀಡಿಂಗ್ ಆಗಿ
ವೈಫ್ ಕಾಲ್ ಜಾರಿ ಬಿದ್ದಿರೋದನ್ನ ನೋಡ್ತಾರೆ. ತುಂಬಾ ರಕ್ತಸ್ರಾವ ಆಗಿರುತ್ತೆ. ಅವ್ರು ಆಲ್ರೆಡಿ ಡೆತ್ ಕೂಡ ಆಗಿರಲ್ಲ, ಬಟ್ ಅವ್ರ ಹಾಸ್ಪಿಟಲ್ ಕರ್ಕೊಂಡು ಹೋಗುವಂತ ಪ್ರಯತ್ನ ಕೂಡ ಮಾಡ್ತಾರೆ. ಹಾಸ್ಪಿಟಲ್ ಕರ್ಕೊಂಡು ಹೋಗ್ಬೇಕು ಅಂತಂದ್ರೆ ಇಲ್ಲಿಂದ 70 ಕಿಲೋಮೀಟರ್, ಈ ಬೆಟ್ಟವನ್ನ ದಾಟಿ ಏನ್ ನೋಡ್ತಾ ಇದ್ದೀವಿ ಬೆಟ್ಟವಲ್ಲ, ಈ ಬೆಟ್ಟವನ್ನ ದಾಟಿ 70 ಕಿಲೋಮೀಟರ್ ಹೋಗ್ಬೇಕು. ಯಾವ್ದೇ ಒಂದು ಹಾಸ್ಪಿಟಲ್ ಹೋಗ್ಬೇಕು ಅಂದ್ರೆ ವೆಹಿಕಲ್ ಫೆಸಿಲಿಟೀಸ್ ಕೂಡ ಇರಲ್ಲ. ಎತ್ಕೊಂಡು ಹೋಗ್ತಾರೆ, ಹಾಸ್ಪಿಟಲ್ ಎತ್ಕೊಂಡು ಹೋಗ್ತಾರೆ, ಬಟ್ ಅವ್ರು ಹೋಗೋ ಅಷ್ಟರಲ್ಲಿ 70 ಕಿಲೋಮೀಟರ್ ಹೋಗೋ ಅಷ್ಟರಲ್ಲಿ ಅವ್ರ ಹೆಂಡತಿ ಡೆತ್ ಆಗಿರ್ತಾರೆ. ಈ ದಶರಥ್ ಮಾಂಜಿ ಮತ್ತೆ ಫಲ್ಗುಣಿ ದೇವಿ ಏನಿದ್ರಲ್ಲ, ಇವರು ತುಂಬಾ ಅಮರ ಪ್ರೇಮಿಗಳಾಗಿದ್ರು. ಇವ್ರ ಹತ್ರ ದುಡ್ಡಿರ್ಲಿಲ್ಲ, ಏನೂ ಇರ್ಲಿಲ್ಲ, ಬಟ್ ಪ್ರೀತಿಯಲ್ಲಿ ಯಾವುದೇ ರೀತಿಯಾದಂತ ಬಡತನ ಇರ್ಲಿಲ್ಲ ಇವರಲ್ಲಿ. ನೀವು ಫಾರ್ ಎಕ್ಸಾಂಪಲ್ ತಾಜ್ ಮಹಲ್ ತಗೊಂಡ್ರೆ, ಶಹಜಹಾನ್ ಮುಮ್ತಾಜ್ಗೋಸ್ಕರ ತಾಜ್ ಮಹಲ್ ನ ಕಟ್ತಾರೆ. ಬಟ್ ಆದ್ರೆ ಈ ದಶರಥ್ ಮಂಜಿ ಆತರ ಯಾವುದೇ ಕೆಲಸ ಮಾಡ್ಲಿಲ್ಲ. ಅವ್ರ ಹೆಂಡತಿಯನ್ನ ಕೊಂದಂತ ಬೆಟ್ಟವನ್ನ 360 ಅಡಿ ಉದ್ದ ಇರೋಂತ ಬೆಟ್ಟನ 30 ಅಡಿ ಅಗಲ ಇರೋಂತ ಬೆಟ್ಟನ ಹೊಡಿತಾರೆ. ಈ ಸಾಧನೆನ 22 ವರ್ಷಗಳ ಕಾಲ ಮಾಡ್ತಾರೆ ಅವರು. ಇವತ್ತಿಗೂ ಕೂಡ ಅವರಿಬ್ರು ಅಮರ ಪ್ರೇಮಿಗಳಾಗಿ ಉಳ್ಕೊಂತಾರೆ. ನೀವು ಈಗ ಯೋಚನೆ ಮಾಡಿ, ಶಹಜಹಾನ್ ಮತ್ತೆ ಮುಮ್ತಾಜ್ ಪ್ರೀತಿ ದೊಡ್ಡದ ಅಥವಾ ದಶರಥ್ ಮಾಂಜಿ ಫಲ್ಗುಣಿ ಅವ್ರ ಪ್ರೀತಿ ದೊಡ್ಡದ ಅಂತ ನೀವೇ ಯೋಚನೆ ಮಾಡಿ, ಯಾರ ಪ್ರೀತಿ ದೊಡ್ಡದು ಅಂತ. ನೀವು ಏನ್ ನೋಡ್ತಾ ಇದ್ದೀರಾ ವೀಕ್ಷಕರೇ, ಬರೋಬ್ಬರಿ 22 ವರ್ಷ ಈ ಬೆಟ್ಟನ ಹೊಡೆದಿ ಕರಗಿಸಿರೋದು ನಮ್ಮ ದಶರಥ್ ಮಾಂಜಿ ಅವರು. ಅವ್ರ ಸಾಧನೆಗೆ ನಿಜವಾಗ್ಲೂ ನಾವು ಹ್ಯಾಟ್ಸ್ ಆಫ್ ಅನ್ಬೇಕು. ಯಾಕಂತಂದ್ರೆ ಮೌಂಟೇನ್ ಮ್ಯಾನ್ ಆಫ್ ಇಂಡಿಯಾ ಅಂತ ಅಂತಾರೆ ಅವ್ರನ್ನ. ಅವ್ರು ಏನ್ ಇದನ್ನು ಅಷ್ಟೇ, ಇವಾಗ ಈ ಬೆಟ್ಟನ ಹೊಡೆಯಕ್ ಸ್ಟಾರ್ಟ್ ಮಾಡಿದಾಗ ಇಲ್ಲಿನ ಇದ್ದವ್ರ ಜನ, ಪ್ರತಿಯೊಬ್ರು ಗ್ರಾಮಸ್ಥರಾಗ್ಲಿ, ಅವ್ರ ಸ್ನೇಹಿತರಾಗ್ಲಿ, ಅವರ ಕುಟುಂಬದವ್ರ ವರ್ಗದವ್ರಾಗ್ಲಿ, ಪ್ರತಿಯೊಬ್ಬರನ್ನ ಅವ್ರನ್ನ ಆಡ್ಕೊಂತ ಇರ್ತಾರೆ. ಈಗ ಅವ್ರ ಹೆಂಡತಿ ಕಳ್ಕೊಂಡ್ಮೇಲೆ ಅವರು ಒಬ್ಬಂಟಿಯಾಗಿ ಇರ್ತಾರೆ. ಒಬ್ಬಂಟಿ ಆದಾಗ ಈ ನಿರ್ಧಾರ ಮಾಡ್ತಾರೆ, ಈಗ ಅವ್ರ ಹಾಸ್ಪಿಟ್ಲಿಗೆ ಕರ್ಕೋದ್ರೂ ಉಳಿಲಿಲ್ಲ. ಈ ಬೆಟ್ಟದಿಂದ ಈಗ ನನ್ನ ಹೆಂಡತಿಗಾಗಿದ್ದ ಅನ್ಯಾಯ ಯಾರಿಗೂ ಆಗ್ಬಾರ್ದು ಅಂತ ದಶರಥ್ ಮಾಂಜಿ ಅವರು ಈ ಬೆಟ್ಟನ ಕರಗಿಸಕ್ ಸ್ಟಾರ್ಟ್ ಮಾಡ್ತಾರೆ. ಪ್ರತಿನಿತ್ಯ ಅವರು ಯಾವುದೇ ತರ ಕೆಲ್ಸಕ್ಕೆ ಹೋಗಲ್ಲ, ಪ್ರತಿನಿತ್ಯ ಬಂದು ಇದೇ ಬೆಳಗ್ಗೆಯಿಂದ ಸಂಜೆವರೆಗೂ ಇದೇ ಕೆಲಸ ಮಾಡ್ತಿರ್ತಾರೆ. ಈ ಕೆಲಸ ಮಾಡ್ಬೇಕಾದ್ರೆ ಅವ್ರ ಗ್ರಾಮಸ್ಥರು ಎಷ್ಟೋ ಜನ ಇವ್ರನ್ನ ಹುಚ್ಚ ಅನ್ಕೊಂತಾರೆ. ಮತ್ತೆ ಕೈಲ ಆಗದೆ ಸುಮ್ನೆ ಏನೋ ಅನ್ನೆಸೆಸರಿ ಮಾತುಗಳು ನಿಮ್ಗೆ ಗೊತ್ತಲ್ವಾ, ಆ ಥರ ಮಾತಾಡ್ತಿರ್ತಾರೆ. ಈಗ ಮತ್ತೆ ಅವ್ರ ಫ್ರೆಂಡ್ಸ್ ಆಗಲಿ ಯಾರೇ ಆಗಲಿ, ಅವಾಗ ಬೆಟ್ಟ ದಿನನಿತ್ಯ ಅವ್ರು ನೋಡ್ತಾರೆ, ಗ್ರಾಮಸ್ಥರು ನೋಡ್ತಾ ಇರ್ತಾರೆ. ದಿನನಿತ್ಯ ಕರಗ್ತಾ ಇರೋದು ನೋಡಿ ಗ್ರಾಮಸ್ಥರೆಲ್ಲ ಕೈ ಜೋಡಿಸ್ತಾರೆ. ಮತ್ತೆ ಅವ್ರಿಗೆ ಪ್ರತಿನಿತ್ಯ ಊಟ ಕೊಡ್ತಾರೆ, ಮತ್ತೆ ಕೈಲಾಗಿ ಸಹಾಯ ಮಾಡ್ತಾ ಇರ್ತಾರೆ. ಹಿಂಗೆ ಗುರು ಜೀವನದಲ್ಲಿ ಫಾರ್ ಎಕ್ಸಾಂಪಲ್ ಅವಾಗಲೇ ನಮ್ಮ ದಶರಥ್ ಮಾಂಜಿ ಅವರಿಂದಾನೇ, ಇವಾಗ ನೀವು ಇದರಿಂದಾನೇ ಎಕ್ಸಾಂಪಲ್ ತಗೋತೀರಾ ಅಂದ್ರೆ ಅಷ್ಟೇ. ಇವಾಗ ನೀವೇನಾದ್ರು ಜೀವನದಲ್ಲಿ ಮುಂದೆ ಬರಕ್ ನಾನು ಪ್ರಯತ್ನ ಪಡ್ತಾ ಇದ್ದೀರಾ ಅಂತಂದ್ರೆ ನಿಮ್ಗೆ ಯಾರು ಸಪೋರ್ಟ್ ಮಾಡಲ್ಲ. ಸ್ಟಾರ್ಟಿಂಗ್ ಅಲ್ಲಿ ನೀವೇ ಸ್ಟ್ರಗಲ್ ಮಾಡ್ಬೇಕು ಒಬ್ರಿಗೊಬ್ರೆ. ಬಟ್ ನಿಮ್ಮಿಂದ ಏನಾರು ಆಗ್ತೈತೆ, ಇಲ್ಲ ನೀವೇನಾರು ಮಾಡ್ತೀರಾ ಅಂತ ಜನಕ್ಕೆ ಕಾಣಿಸ್ತೈತೆ, ನಂಬಿಕೆ ಬರ್ತೈತೆ ಅಂತಂದ್ರೆ ನೀವು ಬೇಡ ಅಂತಂದ್ರೆ ನಿಮ್ಗೆ ಅವರೇ ಪ್ರತಿನಿತ್ಯ ನಿಮ್ಗೆ ಏನಾರ ಸಹಾಯ ಬೇಕಾ ನನ್ನಿಂದ ಅಂತ ಬರ್ತಾರೆ. ಇಲ್ಲ ಬೇಕಾದ್ರೆ ಈ ಕೇಳು ಅಂತಾನು ಹೇಳಕ್ ಶುರು ಮಾಡ್ತಾರೆ. ಅದೇ ತರಾನು ಇಲ್ಲೂ ಆಗಿರೋದು ಅಷ್ಟೇ. ಅವಾಗ್ಲೇ ಅವರ ಒಂದು ಕೆಲಸದಲ್ಲೇ ನಮ್ಗೆ ಈ ಮಾರಲ್ ಆಫ್ ದ ಸ್ಟೋರಿ ನೀವು ಅರ್ಥ ಮಾಡ್ಕೋಬಹುದು. ಅವರು ಇದನ್ನೆಲ್ಲ ಕರಗಿಸ್ಬೇಕಾದ್ರೆ, ಬೆಟ್ಟ ಕರಗಿಸ್ತೀನಿ ಅಂತ ಹೊರಟಾಗ ಯಾರು ಬಂದು ಗ್ರಾಮಸ್ಥರು ಊಟ ಕೊಡೋದೇ ಆಗ್ಲಿ, ಸಹಾಯ ಮಾಡ್ತೀನಿ ಅಂತಿಲ್ಲ, ಹುಚ್ಚರು ಅಂತ ಅನ್ನೋರು. ಇವಾಗ ಅದೇ ಬೆಟ್ಟ ಇನ್ನೇನ್ ಕರಗ್ತೈತೆ ಅಂತ ಗೊತ್ತಾದ್ಮೇಲೆ, ಒಬ್ಬ ವ್ಯಕ್ತಿ ಇದನ್ನ ಮಾಡ್ತಾ ಇದ್ದಾನೆ, ಮಾಡ್ಬೋದು ಅಂತ ಅವ್ರಿಗೂ ಗೊತ್ತಾದ್ಮೇಲೆ ಅವ್ನಿಗೆ ಸಪೋರ್ಟ್ ಆಗಿ ಬೆಂಬಲವಾಗಿ ನಿಲ್ತಾರೆ. ಇದೇ ಇವಾಗೂ ನಡೀತಿರೋದು ಇದೆ ಇವಾಗಿನ ಕಾಲದಲ್ಲೂ. ಅದ್ ಮಾತ್ರ 100% ಸತ್ಯ. ಇದೊಂದು ನಾವು ಅರ್ಥ ಮಾಡ್ಕೋಬಹುದು. ಒಂದು ಪ್ರೀತಿ ಬಗ್ಗೆ. ಮತ್ತೆ ಇನ್ನೊಂದು ಮಾರಲ್ ಸ್ಟೋರಿ, ಅವ್ರು ಇದು ಕೈ ಹಾಕ್ದಾಗ ಯಾರು ಬಂದಿರ್ಲಿಲ್ಲ, ಅವ್ರೊಬ್ಬರೇ ಧೈರ್ಯ ಮಾಡಿ ಇದಕ್ಕೆ ಮುಂದೆ ಬಂದಿದ್ದು. ಬಟ್ ಅವರು ಇನ್ನೇನು ಇದನ್ನ ಕರಗಿಸ್ತಾರೆ ಅಂತ ಒಂದು ನಂಬಿಕೆ ಗ್ರಾಮಸ್ಥರು ಉಟ್ಕೋತು, ಅವಾಗ ಪ್ರತಿಯೊಬ್ರು ಕೈ ಜೋಡಿಸ್ತಾರೆ. ಹಂಗೇನೆ ಇದು ಅಷ್ಟೇ, ನೀವು ನಡೆಯೋ ಜೀವನ ಹಾದಿಯಲ್ಲಿ ನೀವು ಮುನ್ನುಗ್ಬೇಕಷ್ಟೇ. ನೀವೇ ಮುನ್ನುಗ್ಬೇಕು, ಯಾರು ನಿಮ್ನ ಮುಂದೆ ತಳ್ಳಲ್ಲ, ಇಲ್ಲ ಮುಂದೆ ಕರ್ಕ ಬರಲ್ಲ. ನೀವು ಮುನ್ನುಗ್ಗಿದ್ರೆ, ಧೈರ್ಯ ಮಾಡಿ ಮುಂದೆ ಬಂದ್ರೆ ಪ್ರತಿಯೊಬ್ರು ಆಮೇಲೆ ಮತ್ತೆ ಬಂದೇ ಬರ್ತಾರೆ. ಇವಾಗ ಇವ್ನ ಕೈಲಿ ಆಗುತ್ತಪ್ಪ, ಮಾಡ್ತಾನೆ ಅಂತ, ಇಲ್ಲ ನನ್ನ ಕಡೆ ನಿನ್ಗೆ ಏನಾರ ಬೇಕಾದ್ರೆ ಕೇಳು ಅಂತಾನು ಹೇಳ್ತಾರೆ. ಹಾಗೆ ಇದು ಕೂಡ. ಈಗೇನ್ ನಾವು ಇಲ್ಲಿವರೆಗೂ ನೋಡಿದ್ರಲ್ಲ, ನೀವು ದಶರಥ್ ಮಾಂಜಿ ಬೆಟ್ಟವನ್ನ ಹೊಡೆದಿರೋಂತ ನೋಡಿದ್ರಲ್ಲ. ಈ ದಶರಥ್ ಮಾಂಜಿ ಅವರು ಅವ್ರ ಹೆಂಡತಿ ಸತ್ ಮೇಲೆ ಬೆಟ್ಟವನ್ನ ಹೊಡಿಲಿಲ್ಲ, ಅಥವಾ ಅವರು ಸುಮ್ಮನೆ ಆಗ್ತಾ ಇದ್ರು, ಅವ್ರ ಕೆಲಸಗಳನ್ನ ಮಾಡ್ಕೊಂಡು ಸುಮ್ಮನೆ ಆಗ್ತಾ ಇದ್ರು ಅಂತಂದ್ರೆ ಇವತ್ತು ಈ ಸಾಧನೆ ಯಾವ್ದು ಕೂಡ ಆಗ್ತಾ ಇರಲಿಲ್ಲ ಅವ್ರ ಜೀವನದಲ್ಲಿ. ಅವ್ರ ಹೆಂಡತಿ ಸತ್ ಮೇಲೆ ಈ ಬೆಟ್ಟವನ್ನ ಹೊಡಿಲಿ ಸ್ಟಾರ್ಟ್ ಮಾಡ್ತಾರೆ. ಬೆಟ್ಟ ಹೊಡಿತಾರೆ. ಬೆಟ್ಟ ಹೊಡೆದ್ಮೇಲೆ ಸರ್ಕಾರಕ್ಕೆ ಒತ್ತಾಯ ಮಾಡಿ ಇಲ್ಲಿ ರೋಡನ್ನ ಹಾಕಿಸ್ಕೊಡ್ತಾರೆ, ಮನೆಗಳನ್ನ ಹಾಕಿಸ್ತಾರೆ, ಕುಡಿಲಿಕ್ಕೆ ನೀರಿನ ವ್ಯವಸ್ಥೆಗಳನ್ನ ಮಾಡ್ಕೊಡ್ತಾರೆ. ಇಷ್ಟೆಲ್ಲ ಸಾಧನೆ ಆಗಿದ್ದು ಅವ್ರ ಹೆಂಡತಿ ಸತ್ತರದಿಂದ. ಕೆಲವೊಂದ್ಸತಿ ಏನಾಗುತ್ತೆ, ನಾವು ಮಾಡೋ ಕೆಲಸ ಕೆಲವೊಬ್ರಿಗೆ ದೊಡ್ಡದಾಗಿ ಉಪಯೋಗ ಆಗುತ್ತೆ. ಅವರು ಇಲ್ಲಿ ಜನಗಳ ಮನದಲ್ಲಿ ಅಜರಾಮರವಾಗಿ ಉಳ್ಕೊಂತಾರೆ. ಅವ್ರು ಮಾಡಿದ ಕೆಲಸದಿಂದ ಜನಗಳ ಮನಸ್ಸಲ್ಲಿ ಅಜರಾಮರವಾಗಿ ಉಳ್ಕೊಂತಾರೆ. ಶಿಕ್ಷಕರೇ, ನೀವೇನ್ ನಾನು ಹಿಂದೆ ಫುಲ್ ನೋಡ್ತಾ ಇದ್ದೀರಾ ನೋಡಿ, ಫುಲ್ ಎಲ್ಲ ಕಂಪ್ಲೀಟ್ಲಿ ಇಲ್ಲೆಲ್ಲ ಫುಲ್ ಬೆಟ್ಟ ಗುಡ್ಡ ಗುರು. ಯಾವುದೇ ತರ ಮನೆಗಳು ನಿಮಗೆ ಕಾಣಿಸ್ತಿಲ್ಲ ನೋಡಿ. ನಾನು ಫುಲ್ ರೊಟೇಷನ್ ಆಗ್ತಾ ಇದ್ದೀನಿ, ಯಾವುದೇ ಕಡೆನೂ ನಿಮಗೆ ಮನೆ ಕಾಣಿಸಲ್ಲ. ಇವರು ಇಲ್ಲಿಂದ ಎಷ್ಟು ದೂರ ಕಾಲ್ದಾರಿಲಿ ನಡ್ಕೊ ಹೋಗ್ತಾ ಇದ್ರು ಅಂತ ಅರ್ಥ ಮಾಡ್ಕೊಳ್ಳಿ. ನೋಡಿ ಫುಲ್ ಹಿಂದೆ ಏನ್ ರೋಡ್ ಇದೆ, ಇವಾಗ ಎಷ್ಟು ಆರಾಮಾಗಿ ಓಡಾಡ್ತಾ ಇದಾರೆ ಜನ.
ಇದು ಗೌರ್ಮೆಂಟ್ ಯಾವುದೇ ತರ ಅವಾಗ ಸ್ಪಂದಿಸಿರ್ಲಿಲ್ಲ ಇಲ್ಲಿನ ಗೌರ್ಮೆಂಟ್. ಬಟ್ ಇದನ್ನ ಇವ್ರು ಮಾಡಿದ್ಮೇಲೆ ಇವರು ಲೆಟ್ರ್ ಎಲ್ಲ ಪ್ರತಿಯೊಂದು ಲೆಟ್ರ್ ಕೊಟ್ಮೇಲೆ ಗೌರ್ಮೆಂಟ್ಗೆ ಇಲ್ಲಿ ರೋಡ್ನ ಹಾಕ್ಸಿದ್ದು. ಏನಪ್ಪಾ ಅಂತಂದ್ರೆ ವಿಷಯ ಸಡನ್ ಕೇಳ್ಬಿಟ್ಟು ನಂಗೆ ಶಾಕ್ ಆಯ್ತು. ರಂಗನ್ ಜೊತೆ ಕಾನ್ವರ್ಜೇಷನ್ ಮಾಡೋರು ಆಟೋ ಡ್ರೈವರು, ನನಗೆ ಗೊತ್ತಿಲ್ಲ, ಕೇಳ್ಬಿಟ್ಟು ಶಾಕ್ ಆಗೋಯ್ತು. ಏನ್ ರಂಗ ಹೇಳ್ದಲ್ಲ ಹೇಳೋದು ಇನ್ಫಾರ್ಮೇಶನ್, ನಮ್ಮ ಆಟೋ ಡ್ರೈವರು ಮತ್ತೆ ಅವರ ನಮ್ಮ ಮಾಜಿ ದಶರಥ್ ಮಾಂಜಿ ಏನಿದ್ರಲ್ಲ, ಅವರು ಆಟೋ ಡ್ರೈವರ್ ಜೊತೆ ಇದ್ರಂತೆ, ಮಾತಾಡಿದ್ರಂತೆ. ಯಾಕಂದ್ರೆ ಇದು ರೀಸೆಂಟ್ ಆಗಿ ನಡೆದಿರೋ ಸ್ಟೋರಿ. ಅಂದ್ರೆ 2007ರಲ್ಲಿ ಅವ್ರು ಡೆತ್ ಆಗಿದ್ದು, ಪಿತ್ತಕೋಶದ ಕ್ಯಾನ್ಸರ್ ಇಂದ ಡೆತ್ ಆಗಿದ್ದಾರೆ. ಬಟ್ ಅದಕ್ಕಿಂತ ಮುಂಚೆ ಏನಿದ್ರಲ್ಲ, ಅಂದ್ರೆ ನಾವು ಚಿಕ್ಕ ಹುಡುಗರಲ್ಲಿ ಡೆತ್ ಆಗಿದ್ದಾರೆ. ದ್ವಾರ ಇದೆಯಲ್ಲ, ಈ ತರ ಮುಖ್ಯ ದ್ವಾರ ಅವ್ರ ಊರಿಂದ ಇದೆ. ಆ ವಿಲೇಜ್ ಆ ಕಡೆ ಹೋದ್ರೆ ಸಿಟಿ, ಆ ಕಡೆ ಒಂದು ದ್ವಾರ ಈ ಕಡೆ ಒಂದು ದ್ವಾರ ಕಟ್ಟಿದ್ದಾರೆ. ಅವ್ರ ವಿಲೇಜ್ ಎಂಟ್ರೆನ್ಸ್ ರೈಟ್ ಸೈಡಲ್ಲೇ ಅವ್ರದ್ದು ಸ್ಟ್ಯಾಚು ಮತ್ತೆ ಇರೋದು. ಪ್ರತಿಯೊಂದು ನೀಟಾಗಿ ಮೇಂಟೈನ್ ಮಾಡಿದ್ದಾರೆ ನೋಡಿ. ಇಲ್ಲಿ ಜನ ಅವ್ರಿಗೆ ಅಷ್ಟೇ ರೆಸ್ಪೆಕ್ಟ್ ಕೊಡ್ತಾರೆ, ಅಷ್ಟೇ ಗೌರವ ಕೊಡ್ತಾರೆ. ನೀವೇನು ನೋಡ್ತಾ ಇರಲ್ಲ ನೋಡಿ, 55 ಕಿಲೋಮೀಟರ್ ಅಂತ ಹಾಕಿದ್ರೆ 55 ಕಿಲೋಮೀಟರ್ ದೂರನ 1 ಕಿಲೋಮೀಟರ್ ಇಳಿಸ್ತಾರೆ ಆ ಬೆಟ್ಟವನ್ನು ಹೊಡೆದು. ಆ ಬೆಟ್ಟವನ್ನು ಹೊಡೆದಿರೋ ಅಂತ ರಿಯಲ್ ಫೋಟೋಸ್ ಕೂಡ ಹಾಕಿದ್ದಾರೆ ನೋಡಿ. ದಶರಥ್ ಮಂಜು ಅಂತ ಹೊಡಿತಾರಂತ ಬೆಟ್ಟದ ರಿಯಲ್ ಫೋಟೋಸ್ ಇದು. ಶಹಜಹಾನು ತಾಜ್ ಮಹಲ್ ಕಟ್ಟಿ ಫೇಮಸ್ ಆದರು. ಬಟ್ ಇವರು ಯಾವುದೇ ರೀತಿಯಾದಂಥ ಏನೋ ಸ್ಮಾರಕವನ್ನು ಕಟ್ಟಲಿಕ್ಕೆ ಆಗಲಿಲ್ಲ. ಸೊ ಅವ್ರು ಫೇಮಸ್ ಆಗಲಿಲ್ಲ ಅಷ್ಟೇ. ಬಟ್ ಈ ಪ್ಲೇಸ್ ಬಗ್ಗೆ ನೀವು ಖಂಡಿತ ಬನ್ನಿ, ಒಂದ್ಸತಿ ತಿಳ್ಕೊಂಡು ನಿಮಗೆ ಗೊತ್ತಾಗುತ್ತೆ. ದಿನ ಪ್ರತಿನಿತ್ಯ ಇಲ್ಲಿನ ಈ ಗ್ರಾಮಸ್ಥರು, ಗೇಲೂರು ಗ್ರಾಮಸ್ಥರು ಇಲ್ಲಿ ಪ್ರತಿನಿತ್ಯ ಕಸ ಗುಡಿಸೋದಾಗ್ಲಿ, ಇಲ್ಲಿ ನೋಡಿ ಇಲ್ಲಿ ಪ್ರತಿಯೊಂದು ನೆಲ್ಲಿಗಳಿದೆ, ಸಿಕ್ಕಾಪಟ್ಟೆ ನೆಲ್ಲಿಗಳಿದೆ. ಆ ನೆಲ್ಲಿಗಳನ್ನೆಲ್ಲ ಇಲ್ಲೇ ನೀರಿನ ವ್ಯವಸ್ಥೆ ಎಲ್ಲ ಮಾಡ್ಕೊಂಡಿದ್ದಾರೆ. ಮತ್ತು ಆ ಕಡೆ ಕೂತ್ಕೊಳ್ಳೋಕ್ಕೆ ಪಾರ್ಕ್ ಟೈಪು ಚೆನ್ನಾಗಿಟ್ಟಿದ್ದಾರೆ. ಅವ್ರಿಗೆ ಎಷ್ಟು ಗೌರವ ಕೊಡಬೇಕು ಅಷ್ಟು ಗೌರವ ಯಾರು ಕೊಡ್ತಾರೋ ಬಿಡ್ತಾರೋ, ಈ ಊರಿನ ಗ್ರಾಮಸ್ಥರು ಅಷ್ಟು ಗೌರವ ಅವ್ರ ಮೇಲೆ ಇಟ್ಟಿದ್ದಾರೆ. ಯಾಕಂದರೆ ನಾವು ಪ್ರತಿಯೊಬ್ಬರು ಬಾಯಲ್ಲೂ ಆಗ್ಲಿಂದ ಕೇಳಿದ್ವಿ, ಅವ್ರ ಮೇಲೆ ಇಟ್ಟಿರೋ गौरव ತುಂಬಾನೇ ದೊಡ್ಡದು ಈ ಊರಿನ ಗ್ರಾಮಸ್ಥರು. बात किया हम लोग का टेम्पो पर घूमता था, कोई काम करता था। अब देखा है सभी, बात किया है, बात किया कितना बात किया बैक? आपको कम से कम 8-9 साल। हाँ, ठीक है भैया, थैंक यू भैया. ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ ಅಂತ ಹೇಳ್ತಾ, ಮುಂದಿನ ವಿಡಿಯೋದಲ್ಲಿ ಸಿಗೋಣ. ಮುಂದಿನ ವಿಡಿಯೋ ಎಲ್ಲಿಗೆ ಹೋಗ್ತಾ ಇದೀವಿ ಏನು ಅಂತ ವಿಡಿಯೋದಲ್ಲಿ ಅಪ್ಡೇಟ್ ಮಾಡ್ತೀನಿ ಅಂತ ಹೇಳ್ತಾ, ಓಕೆ, ಲವ್ ಯು ಆಲ್, ಬಾಯ್ ಫ್ರಮ್ ಗಯಾ ಜಂಕ್ಷನ್.